ಪೆಡ್ಡಾಮ್ ಈಗ ಈ ನಮ್ಮ ಭಾರತ ದೇಶದಲ್ಲಿ ಇದು ಪ್ರಥಮ ಬಿಡುಗಡೆ ಇದೆ. ಇಷ್ಟವರೆಗೆ ಯಾರ ಹತ್ರ ಇದು ಐಡೆಂಟಿಫೈ ಆಗಲಿಲ್ಲ, ಯಾರು ತರ್ಲಿಕ್ಕೆ ಆಗಲಿಲ್ಲ. ಕರಾವಳಿಯ ಮಣ್ಣಿನಲ್ಲಿ ವಿದೇಶಿ ತಳಿಯ ಹಲಸಿನ ಹಣ್ಣುಗಳು ಈಗ ಸದ್ದು ಮಾಡುತ್ತಿದೆ. ಮಂಗಳೂರಿನ ಚಿಗುರು ನರ್ಸರಿಯ ಮಾಲೀಕರಾದ ಸರ್ವೇಶ್ ರಾವ್ ಅವರು ತಮ್ಮ ತೋಟದಲ್ಲಿ ಥೈಲ್ಯಾಂಡ್ ಮೂಲದ ಅತ್ಯಂತ ಸಿಹಿಯಾದ ಪೆಡ್ಡಮ್ ರಾಂಗ್ ತಳಿಯ ಹಲಸನ್ನು ಯಶಸ್ವಿಯಾಗಿ ಬೆಳೆಸಿದ್ದಾರೆ. ಸುಮಾರು 6 ವರ್ಷದ ಹಿಂದೆ ಥೈಲ್ಯಾಂಡ್ನ ಗಾಳಿಪಟ ಉತ್ಸವಕ್ಕೆ ತೆರಳಿದ್ದಾಗ ಈ ವಿಶೇಷ ತಳಿಯನ್ನು ತಂದು ಇಲ್ಲಿ ಕಸಿ ಮಾಡಿದ್ದರು. ಪ್ರಸ್ತುತ ಈ ಮರದಲ್ಲಿ ಉತ್ತಮ ಫಸಲು ಬಂದಿದ್ದು ಸಾರ್ವಜನಿಕರಿಗೆ ಇದರ ರುಚಿ ನೋಡಲು ಅವಕಾಶ ಕಲ್ಪಿಸಲಾಗಿದೆ. ಇದು ಪೆಡ್ಡಾಮ್ ರಾಂಗ್ ನಾನೊಂದು 6 ವರ್ಷದ ಹಿಂದೆ ಥೈಲ್ಯಾಂಡಿಂದ ಗಾಳಿಪಟ ಉತ್ಸವಕ್ಕೆ ಹೋದಾಗ ತಂದಂಥ ವೆರೈಟಿ. ಅದು ಹೋದ ವರ್ಷ ಹಣ್ಣಾಗಿದೆ, ಈ ವರ್ಷ ಇದು ಇನ್ನೊಂದು 3 ಹಣ್ಣಿದೆ, ಎಲ್ಲ ಹಣ್ಣಾಗಿ ಮುಗಿತಾ ಬಂತು ಈಗ. ಇದಕ್ಕೆ ವಿಶೇಷ ಏನಂತ ಹೇಳಿದ್ರೆ, ನಿಮಗೆ ಫೆಬ್ರವರಿಯಲ್ಲಿ ಹಣ್ಣು ಬರ್ತದೆ, ಏಪ್ರಿಲ್ ಒಳಗೆ ಮುಗಿದಾಗ್ತದೆ. ನಿಮಗೆ ಮಳೆ ಬರುವಾಗ ಹಣ್ಣು ಇರೋದಿಲ್ಲ, ಮಳೆ ಮೊದಲೆಲ್ಲ ಕಾಲ. ಹಾಗಾಗಿ ನಾವು ಯಾವುದೇ ಹಲಸು ಮೇಳಕ್ಕೆ ಹೋಗುವಾಗ ನಮ್ಗೆ ಇದು ಹಣ್ಣು ಸಿಗೋದಿಲ್ಲ, ಹಣ್ಣು ಕೊಡ್ಲಿಕ್ಕೆ ಗಿರಾಕಿಗಳಿಗೆ ಆಗುದಿಲ್ಲ. ಈ ತಳಿಯ ವಿಶೇಷತೆಗಳು: ಅತಿ ಹೆಚ್ಚು ಸಿಹಿ. ಇದು ಸುಮಾರು 28ರಿಂದ 30 TSS ಸಿಹಿಯನ್ನು ಹೊಂದಿದ್ದು ತಿನ್ನಲು ಅತ್ಯಂತ ರುಚಿಕರವಾಗಿದೆ. ಅಕಾಲಿಕ ಫಸಲು. ಫೆಬ್ರವರಿ ತಿಂಗಳಿನಿಂದಲೇ ಹಣ್ಣು ಬಿಡಲು ಆರಂಭಿಸಿ ಏಪ್ರಿಲ್ ವೇಳೆಗೆ ಫಸಲು ಮುಕ್ತಾಯವಾಗುತ್ತದೆ. ಮಳೆಗಾಲ ಆರಂಭವಾಗುವ ಮೊದಲೇ ಹಣ್ಣುಗಳು ಸಿಗುವುದು ಇದರ ವಿಶೇಷ. ದಪ್ಪ ತೊಳೆ ಹಾಗೂ ಸಣ್ಣ ಬೀಜಗಳನ್ನು ಹೊಂದಿರುವ ಈ ತಳಿ ವಾಣಿಜ್ಯಿಕವಾಗಿ ಬೆಳೆಯಲು ಅತ್ಯಂತ ಸೂಕ್ತವಾಗಿದೆ. ಇನ್ನು ನಾನು ಥೈಲ್ಯಾಂಡಿಗೆ ಹೋದಾಗ ಪೆಟ್ಚೆರಿಯಾ, ಪಾಂಗ್ ಪ್ರೊಸೆಟ್, ಪೆಟ್ರಾಚ ಹೀಗೆಲ್ಲ ವಿಶೇಷ ತಳಿ ಅಂತ ತಂದಿದ್ದೇನೆ. ಇದೆಲ್ಲ ಈ ಪೆಡ್ಡಾಮ್ ರಾಂಗ್ ಈಗ ಈ ನಮ್ಮ ಭಾರತ ದೇಶದಲ್ಲಿ ಇದು ಪ್ರಥಮ ಬಿಡುಗಡೆ ಇದೆ. ಇಷ್ಟವರೆಗೆ ಯಾರ ಹತ್ರ ಇದು ಐಡೆಂಟಿಫೈ ಆಗಲಿಲ್ಲ, ಯಾರು ತರ್ಲಿಕ್ಕೆ ಆಗಲಿಲ್ಲ. ನಾವು ಗಾಳಿಪಟಕ್ಕೆ ಉತ್ಸವಕ್ಕೆ ಹೋದ ಕಾರಣ ಅಲ್ಲಿ ಸೈನ್ ತಂದು ನಾನು ಇಲ್ಲಿ ಕಸಿ ಮಾಡಿದ ಕಾರಣ ಇಲ್ಲಿ ನನಗೆ ಗಿಡ ಮಾಡ್ಲಿಕ್ಕೆ ಆಯ್ತು. ಇಲ್ಲದ್ರೆ ಗಿಡವನ್ನೆಲ್ಲ ನಿಮಗೆ ಫ್ಲೈಟ್ ಅಲ್ಲಿ ತರಲಿಕ್ಕೆ ಬಿಡುದಿಲ್ಲ, ಕ್ವಾರಂಟೈನ್ ಪ್ರಾಬ್ಲಮ್ ಆಗ್ತದೆ. ಸ್ವೀಟ್ ಉತ್ತಮ ಸ್ವೀಟ್ ಉಂಟು, 28ರಿಂದ 30 TSS ಬರ್ತದೆ. ಆದ್ರೆ ಅದಕ್ಕಿಂತ ಸಿಹಿ ಇರುವಂತದ್ದು ನಮ್ಮ ಹತ್ರ ಇಲ್ಲಿ ಉಂಟು, 45 TSS ಉಂಟು, ಇಲ್ಲ ಅಂತಲ್ಲ. ಆದ್ರೆ ಅದು ಬರೀ ಸ್ವೀಟ್ನೆಸ್ ಇಂಪಾರ್ಟೆಂಟ್ ಅಲ್ಲ. ನೀವು ಯಾವುದೇ ವಿದೇಶ ತಳಿಗೆ ಹೋದ್ರು ಮೀಡಿಯಂ ಸ್ವೀಟ್ ಬೇಕು ಅವರಿಗೆ. ಅದು ಒಂದು ತಿಂದ್ರೆ ಬಾಯಿ ಕಟ್ಟುವಂತ ಸ್ವೀಟ್ ಅವರು ಇಷ್ಟಪಡುದಿಲ್ಲ, ಪುನಃ ತಿನ್ನುವಂತೆ ಆಗ್ಬೇಕು ಅಂತ ಸ್ವೀಟ್ ಬೇಕು. ಮತ್ತೆ ಇದರಲ್ಲಿ ದಪ್ಪ ತೊಳೆ ಉಂಟು, ಸಣ್ಣ ಬೀಜ, ಉತ್ತಮ ವೆರೈಟಿ, ಮತ್ತೆ ಬೇಗ ಬರೋ ವೆರೈಟಿ. ಹಾಗಾಗಿ ಇದನ್ನ ಕಮರ್ಷಿಯಲ್ ಆಗಿ ಮಾಡ್ಲಿಕ್ಕೆ ಒಂದು ಸೂಕ್ತ ವೆರೈಟಿ ಅಂತ ನಮ್ಮ ಅಭಿಪ್ರಾಯ. ಪದಾರ್ಥ ಮಾಡೋರು ಮಾಡ್ಬೋದು, ಅಕ್ಟೋಬರ್ ಅಲ್ಲಿ ನಿಮ್ಗೆ ಎಳೆ ಗುಜ್ಜೆ ಸಿಗ್ತದೆ. ಆದ್ರೆ ಹೆಚ್ಚಿನವರು ಇದು ತಿನ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಪದಾರ್ಥಕ್ಕೆಲ್ಲ ತುಳುವ ಗುಜ್ಜೆ ಅಂತದೆಲ್ಲ ಇದ್ರೆ ಒಳ್ಳೇದು. ಅದು ಹಣ್ಣೆಲ್ಲ ಯಾರು ಲೈಕ್ ಮಾಡುದಿಲ್ಲ, ಆಗ ಪದಾರ್ಥಕ್ಕೆ ಅದು ಉಪಯೋಗ ಆಗ್ತದೆ. ಈ ವರ್ಷ ಒಂದು 25 ಮೇಲೆ ಕಾಯಿ ಬಿಟ್ಟಿತ್ತು, ನದಿ ಸೆಟ್ ಆಗಿತ್ತು. ನಾನು ಅದರಲ್ಲಿ ಒಂದು 10 ಕಾಯಿಯನ್ನು ತೆಗೆದೆ. ಯಾಕೆಂದ್ರೆ ನನ್ನ ಗಿಡ ಹೆಚ್ಚು ತೋರಲ್ಲ, ಒಂದು 6 ಇಂಚು ದಪ್ಪ ಉಂಟು ಅಷ್ಟೇ. ಅದಕ್ಕೆ ಓವರ್ಲೋಡ್ ಆಗ್ತದೆ ಅಂತೇಳಿ ಒಂದು 10ಗೆ ತೆಗೆದು ಒಂದು 15 ಮಾತ್ರ ಬಿಟ್ಟಿದ್ದೇನೆ ಅಷ್ಟೇ. ಅದಕ್ಕಿಂತ ಹೆಚ್ಚು ಬಿಡಲಿಲ್ಲ ನಾನು. ವರ್ಷ ಹೋದಾಗ ಜಾಸ್ತಿ ಬಿಡ್ಬೋದು, ಮರ ದೊಡ್ಡದಾಗ. ಪ್ರಸ್ತುತ ಈ ನರ್ಸರಿಯಲ್ಲಿ ಈ ವಿಶೇಷ ತಳಿಯ ಕಸಿ ಮಾಡಿದ ಗಿಡಗಳು ಮಾರಾಟಕ್ಕೆ ಲಭ್ಯವಿದ್ದು ರೈತರು ಮತ್ತು ಹವ್ಯಾಸಿ ಬೆಳೆಗಾರರು ಹೆಚ್ಚಿನ ಆಸಕ್ತಿಯನ್ನ ತೋರಿಸುತ್ತಿದ್ದಾರೆ. ನಾವು ಈ ಥೈಲ್ಯಾಂಡ್ ವೆರೈಟಿ ಹಲಸಿನ ಹಣ್ಣು ತಗೊಳ್ಳಿಕ್ಕೆ ಅಂತ ಬೆಂಗಳೂರಿಂದ ಬಂದಿದ್ದೇವೆ. ನಮಗೆ ಅವರು ಮುಂಚಿನಿಂದ ಪರಿಚಯ, ಸರ್ವೇಶ್ ಅವರು. ಸೊ ಅದು ಅಡ್ವರ್ಟೈಸ್ ನೋಡಿದೆವು, ಬರಲೇಬೇಕು ಅಂತ ಅನಿಸಿತು. ನಾವು ಎಲ್ಲೂ ಈ ವೆರೈಟಿ ನೋಡಿರಲಿಲ್ಲ. ಹಣ್ಣುಗಳಲ್ಲಿ ಹಲಸಿನ ಹಣ್ಣು ನಮಗೆ ತುಂಬ ಇಷ್ಟ. ನಾನು ಪ್ರಾಪರ್ ಮೂಡಬಿದ್ರಿ, ಅದರಿಂದ ನಮಗೆ ಹಲಸಿನ ಹಣ್ಣು, ಮಾವಿನ ಹಣ್ಣು ತುಂಬ ಇಷ್ಟ. ಹಾಗೆ ತಗೊಳ್ಬೇಕು, ಇಲ್ಲಿ ಎಲ್ಲೂ ಇರಲಿಲ್ಲ ಈ ವೆರೈಟಿ. ಆ ವೆರೈಟಿ ನೋಡೋಣ ಅಂತ ಬಂದೆವು, ಟೇಸ್ಟು ಮಾಡಿದೆವು. ಈಗ ಒಂದು 8 ಗಿಡ ಹೇಳಿದ್ದೇವೆ, ತಗೊಂಡು ಹೋಗ್ತಿದ್ದೇವೆ ಊರಿಗೆ. ನನ್ನ ಕಸಿನು ಅವರು ಬಂದಿದ್ದಾರೆ, ಅವರಿಗೆಲ್ಲ ಕೊಟ್ಟು ಎಲ್ರಿಗೆ ತಿನ್ನೋಣ ಅಂತ. ತುಂಬಾ ಟೇಸ್ಟ್ ಇದೆ, ತುಂಬಾ ಸ್ವೀಟ್ ಇದೆ, ಸೋಳೆ ಎಲ್ಲ ತುಂಬಾ ದಪ್ಪಗಿದೆ, ಕಲರು ಚೆನ್ನಾಗಿದೆ, ತುಂಬಾ ಸೂಪರ್ ಟೇಸ್ಟ್ ಇದೆ.